ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವೆಂಕಟಸಾಯಿ ರೈಸ್ ಮಿಲ್ನಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹವಾಗುತ್ತಿದೆ. ಈ ಬಗ್ಗೆ ತಿಳಿದ್ರೂ ಕೂಡ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಮಾತ್ರ ಕಣ್ಣಿದ್ದು ಕುರುಡರಾಗಿದ್ದಾರೆ. ರೈಸ್ ಮಿಲ್ನಲ್ಲಿ 1 ಲಕ್ಷ ರೂಪಾಯಿ ಮೌಲ್ಯದ 31 ಕ್ವಿಂಟಲ್ ಪಡಿತರ ಅಕ್ಕಿ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ದಂಧೆ ನಡೆಯುತ್ತಿದ್ದು ಎಂದು ತಿಳಿದು ಬಂದಿದೆ. ಸದ್ಯ ವೆಂಕಟಸಾಯಿ ರೈಸ್ ಮಿಲ್ ಮಾಲೀಕರ ಮೇಲೆ ಮಾನ್ವಿ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಾಗಿದೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರು ಪಡಿತರ ಧಾನ್ಯ ವೆಂಕಟಸಾಯಿ ಮಿಲ್ಲಲ್ಲಿ ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಅಪರಿಚಿತರು ಬಂದು ಅದನ್ನು ತಡೆ ಹಿಡಿದು ಅದನ್ನು FIR ಮಾಡ್ಯಾರ. ಅದು ನನ್ನ ಗಮನಕ್ಕೆ ಇವತ್ತು ಬಂತು. ಈ ರೀತಿ ಪಡಿತರ ಧಾನ್ಯ ಬಡವ್ರಿಗೆ ಸಿಗ್ತಕ್ಕಂಥ ಪಡಿತರ ಧಾನ್ಯ ಎಲ್ಲಿ ಬೇಕಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿ ಅಂತಕ್ಕಂಥದ್ದು ಎದ್ದು ಕಾಣ್ತದೆ. ಆಮೇಲೆ ನಾನು ಇದರ ಬಗ್ಗೆ ಕೃಷ್ಣಪ್ಪ DDಗೆ ಒಂದು 2-3 ಸಲ ನಾನು ಫೋನ್ ಮಾಡಿದ್ನಪ್ಪ ಅಂದರೆ ಆ ಫೋನಿಗೆ ರೆಸ್ಪಾನ್ಸ್ ಇಲ್ಲ. ನಾನು ಏನು ರೀ ಹಿಂಗೆ ಆತದ ಅಂತ ಹೇಳಿದ್ನಪ್ಪ ಅಂದರೆ ಆಯ್ತಂತ ಮಾಡಿದ್ದೇನು, ಫೋನ್ ಪಾಟ್ನ ಕಟ್ ಮಾಡಿದ್ದೇನು ಹೇಳಿದ್ದೇನು. ಇದಕ್ಕೆ ಮುಖ್ಯ ಕಾರಣ ಮೊದಲು ಫುಡ್ DD ಅವನು ಆದಷ್ಟು ಬೇಗ ಇನ್ಚಾರ್ಜ್ ಆನಾತ ಆದಷ್ಟು ಬೇಗ ಚೇಂಜ್ ಮಾಡಿದರೆ ಒಳ್ಳೆಯದಂತಕ್ಕಂಥದ್ದು. ಈಗ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಬಡವರಿಗೆ ನಾನು ಫ್ರೀ ಕೊಡ್ತೇನೆ ಅಂತಕ್ಕಂಥದ್ದು ಇದು ಒಳ್ಳೆಯ ವಿಚಾರ, ಒಳ್ಳೆಯ ಲೆಕ್ಕ. ಬಟ್ ಇದು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಈ ಸರ್ಕಾರ ಇದನ್ನು ಕೂಡಲೇ ತಡೆ ಹಿಡಿಬೇಕು. ಅಲ್ಲ ಸರ್, ಈಗ ಮಾನ್ವಿಯಲ್ಲಿ ಮಿಲ್ಗಳಲ್ಲಿ ಈ ರೀತಿಯಾಗಿ ಪಡಿತರ ಧಾನ್ಯ ಹೋಗ್ತಾ ಇದೆ, ಅಲ್ಲಿಂದ ಪಾಲಿಶ್ ಮಾಡ್ತಾ ಇದ್ದಾರೆ ಅಂದಮೇಲೆ ಆಹಾರ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಮತ್ತು ಅವ್ರು ಏನೇನು ಮಾಡ್ತಾರೆ? ಕೃಷ್ಣಪ್ಪ ಅವರು ಅವರೆಲ್ಲ ಅಡ್ಜಸ್ಟ್ಮೆಂಟಿಂಗ್ ಆಗಿಬಿಟ್ಟಾರ. ಇಲ್ಲಿ ತಾಲೂಕು ಅಧಿಕಾರಿಗಳಾಗಲಿ ಜಿಲ್ಲಾ ಅಧಿಕಾರಿಗಳಾಗಲಿ ಅವನೇನಿರ್ತಾರಲ್ಲ ಕಾಂಟ್ರಾಕ್ಟ್ರು ಅವರಿಗೆ ಅಡ್ಜಸ್ಟ್ ಆಗಿ ಇದೆಲ್ಲ ಕಂಪ್ಲೀಟ್ ಮಾಡೋಕೆ ಹಚ್ಚಾರ. ಇದನ್ನು ಯಾರಿಂದ ತಡೆಗಟ್ಟಕ್ಕೆ ಆಗೋಲ್ತು. ಎಲ್ಲ ಸರ್ಕಾರದಲ್ಲಿ ಆಗಕ್ಕೆ ಹಚ್ಚದ, ಈ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಅಂತಲ್ಲ, ಎಲ್ಲ ಸರ್ಕಾರದಲ್ಲಿ ಆಗಕ್ಕೆ ಹಚ್ಚಾರ. ಇದು ದೊಡ್ಡ ಒಂದು ಮಾಫಿಯಾ. ಇದನ್ನು ಯಾರಿಂದ ತಡೆಗಟ್ಟತಕ್ಕಂಥದ್ದು ಇವತ್ತಿನವರೆಗೆ ಆಗೋಲ್ತದೆ. ಅವ್ರು DD ಅವರು ಏನು ಉಪಯೋಗ ಇಲ್ಲ. DD ಆ DDನೇ ಇದ್ರಾಗ ಮೇನ್ ಶಾಮೀಲ್ ಆಗ್ಯಾನ. ಈ ಟೆಂಡರ್ದಾರಿಗೆ ಅವ್ರಿಗೆ ಶಾಮೀಲ್ ಆಗಿಬಿಟ್ಟಾನ. ಆ DD ಏನೇನೇನೇನು ಉಪಯೋಗ ಇಲ್ಲ. ಇವಾಗ 1ನೇ ತಾರೀಕಲ್ಲಿಂದು ಸ್ಟಾರ್ಟ್ ಮಾಡ್ಬೇಕು ಫುಡ್ಡು.